ಈ ಹಳ್ಳಿ ಎಷ್ಟು ಅಗೌರವಾಗಿದೆ ಅಂತ, ಬೆಟ್ಟದ ತಪ್ಪಲಲ್ಲಿ ಎಷ್ಟು ಹೀನಾಯವಾಗಿದೆ ಅಂತ ನೋಡಿರ್ಬೋದು. ಬರಲಿಕ್ಕೆ ರೋಡ್ ಇಲ್ಲ, ಒಂದು ಲೈಟ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಈ ಊರೊಂದು ಇದೆ ಅನ್ನೋದೇ ಎಲ್ಲರೂ ಮರ್ತೋಗಿದ್ದಾರೆ. ಈ ಪಂಚಾಯತಿದಲ್ಲಿ ಒಂದು ಊರಿದೆ ಮರ್ತೋಗಿದ್ದಾರೆ. पुष्पाणि समर्पयामि कल्याणाद्भुत गात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम् मङ्गलं कौसलेन्द्राय महनीय गुणात्मने चक्रवर्तितनोजाय सार्वभौमाय मङ्गलं वेयामि देवता रक्षान्दारयामि नमस्करोमि अन्यथा शरणं नास्ति त्वमेव शरणं मम तस्मात् कारणतः श्रवन्त इन्द्रस्याग्निश्चरा सन्धारयतां ध्रुवं तदेव लग्नं ध्रुवं तदेव ताराबलं तदेव ध्यापनं दैव तदेव ಹೇಳಿದ್ಯಲ್ಲಮ್ಮ, ಕೇಳು, ಪೂರ್ತಿ ಕೇಳಿಸ್ಕೊ. ಕಳೆದ ಒಂದು 6 ಮಂತ್ ಹಿಂದೆ ಊರವರೆಲ್ಲ ಬಂದಿದ್ರು. ನಮಗೆ ಚಿರ್ತಿಲ್ ಕಾಟ, ನಮ್ಮ ಲೈಟ್ ಇಲ್ಲ. ಕೇಳಮ್ಮ ತಾಯಿ, ಚಿರ್ತಿಲ್ ಕಾಟ, ಇಲ್ಲಿ ನಮ್ಮ ಮನೆ ನೈಟ್ ಹೊತ್ತು ಬಾಗಿಲು ತೆಗೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು. ಆದಷ್ಟು ಬೇಗ ನಾನು ಲೈಟ್ ಹಾಕ್ಕೊಟ್ಟು ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಬರಲಿಕ್ಕೂ 28 ಲಕ್ಷ ರೋಡ್ ಹಾಕ್ಕೊಟ್ಟಿದ್ದೀನಿ. ಅದೇನೋ ರೋಡ್ ಸಮಸ್ಯೆ ಖಾಸಗಿಯವರು ಬಂದು ಗಲಾಟೆ ಮಾಡ್ತಾರೆ, ನಮ್ಮ ಜಮೀನು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾವ್ರೆ. ಈಗಾಗಲೇ DC ಮತ್ತು ತಹಸೀಲ್ದಾರ್ಗೆ ಇಂಟಿಮೇಟ್ ಮಾಡಿದ್ದೀನಿ. ಅದನ್ನು ನಾವು ಬಂದು ವಾರದೊಳಗೆ ಬಂದು ಆ ರೋಡ್ ಹಾಕ್ಕೊಡ್ತೀನಿ. ಅದಾದಮೇಲೆ ಬೋರಲ್ಲಿ ನೀರಿಲ್ಲ ಅಂತಂದ್ರಿ, ಬೋರ್ ಹಾಕ್ಕೊಟ್ಟಿದ್ದೀನಿ. ಕೇಳ್ತೀಯ ತಾಯಿ? ಇಲ್ಲ ಕೇಳಮ್ಮ, ನೀನು ನಮ್ಮನ್ನು ದಾತ ಪಡೋದು ಕೇಳು. ಬೋರ್ ಹಾಕ್ಕೊಟ್ಟಿದ್ದೀನಿ, ಮೋಟ್ರ್ ಬಿಡ್ತೀನಿ. ಈಗ ಒಂದು ವಾರ ಮೋಟ್ರ್ ಬಿಟ್ಟು ನೀರು ತರಿಸ್ಕೊಡ್ತೀನಿ. ಆಗ್ಬೋದಾ? ಥ್ಯಾಂಕ್ ಯು ವೆರಿ ಮಚ್. ಆಯ್ತಮ್ಮ, ಆಯ್ತಮ್ಮ. ಈಗ ಜನಕ್ಕೆ ಗೊತ್ತಾಗ್ಬೇಕಂತ ಒಂದು ವಿಷಯ ನೀವೇ ನೋಡಿದ್ದೀರಿ. ಈ ಹಳ್ಳಿ ಎಷ್ಟು ಅಗೌರವಾಗಿದೆ ಅಂತ, ಬೆಟ್ಟದ ತಪ್ಪಲಲ್ಲಿ ಎಷ್ಟು ಹೀನಾಯವಾಗಿದೆ ಅಂತ ನೋಡಿರ್ಬೋದು. ಬರಲಿಕ್ಕೆ ರೋಡ್ ಇಲ್ಲ, ಒಂದು ಲೈಟ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಓಕೆ, ಹಾಗೆ ಈಗಾಗಲೇ ಪಾಪ ಇಲ್ಲಿ ಇರ್ತಕ್ಕಂಥ ಒಂದು 15-20 ಮನೆಗಳು ಬಂದು ಮನವಿ ಮಾಡ್ಕೊಂಡ್ರು. ಒಂದು ಬೋರ್ವೆಲ್ ವ್ಯವಸ್ಥೆ, ಬೋರ್ ಹಾಕ್ಸ್ಕೊಟ್ಟಿದ್ದೀನಿ. ಒಂದು 5 ಮಾಸ ಲೈಟ್ ಹಾಕ್ಸ್ಕೊಟ್ಟಿದ್ದೀನಿ. ಒಂದು 28 ಲಕ್ಷ ಅಮೌಂಟು ಹಾಕಿ ರೋಡನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಟೆಂಡರ್ ಹಾಕಿದೆ. ಇವಾಗ ಸ್ವಲ್ಪ ಖಾಸಗಿ ಸಮಸ್ಯೆ ಇರೋದನ್ನ ಒಂದು ವಾರದಲ್ಲಿ ಬಗೆಹರಿಸಿ ರೋಡು, ನೀರು ಮತ್ತು ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಕರೆಂಟು ಮತ್ತು ಬೋರ್ ಹಾಕ್ಸ್ಕೊಟ್ಟಿದ್ದೀನಿ. ರೋಡ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಊರೊಂದು ಇದೆ ಅನ್ನೋದೇ ಎಲ್ಲರೂ ಮರ್ತೋಗಿದ್ದಾರೆ. ಈ ಪಂಚಾಯತಿದಲ್ಲಿ ಒಂದು ಊರಿದೆ ಮರ್ತೋಗಿದ್ದಾರೆ. ಸೊ ಅಂತರ್ಗಂಗೆ ಅನ್ನೋ ವಿಚಾರದಲ್ಲಿ ಬಂದಾಗ ಇದು ತುಂಬ ಹೀನ ಪರಿಸಲಿತ್ತು. ಈಗ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಇನ್ನೂ ಕೂಡ ಮೂಲ ಸೌಕರ್ಯ ಇದ್ದರೆ ಖಂಡಿತವಾಗ್ಲೂ ವ್ಯವಸ್ಥೆ ಮಾಡಿಕೊಡ್ತೀನಿ. ನನ್ನ ಸಾರ್ವಜನಿಕರು ಮತ್ತು ಈ ಊರವರು ಎಲ್ಲ ಅವ್ರ ಮಂತಿಗೆ ಹೋಗ್ಬಿಟ್ಟು ಈ ಕೆಲಸ ಮಾಡಿಕೊಟ್ಟಿದ್ವಿ. ಇದಕ್ಕೆ ಸಂಬಂಧಪಟ್ಟು ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಊರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸುಮಾರು 8 ವರ್ಷದಿಂದ ನೀವು ಸೇವೆ ಮಾಡ್ಕೊಂಡು ಬರ್ತಾ ಅಂತರ್ಗಂಗೆದು ಈ ಕಡೆ ಇಲ್ಲಿ ಏನದು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ. ಆಮೇಲೆ ಲೈಟ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ಥರ ರೋಡ್ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇದಕ್ಕೆ ಧನ್ಯವಾದ. ನಾಳೆ ರೋಡ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಖಾಸಗಿ ಸಮಸ್ಯೆ ಪ್ರಾಬ್ಲಮ್ ಆಗಿದೆ, ಅವ್ರು ನಾನು ಬಿಟ್ಕೊಡೋದ ಅಂತ ಕೂತವ್ರೆ. ಆದಷ್ಟು ಬೇಗ ಅದನ್ನು ಕರೆದು ಇತ್ಯರ್ಥ ಮಾಡ್ಕೊಂಡು ರೋಡ್ ಹಾಕ್ಕೊಡ್ತೀನಿ. ಇದು ನಾನು ಪ್ರಾಮಿಸ್ ಮಾಡ್ತೀನಿ. ನಾನು ಎಲೆಕ್ಷನ್ ಓಟ್ಗೋಸ್ಕರ ಬಂದಿಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ, ನನ್ನ ಕೆಲಸ ಮಾಡ್ಕೊಡ್ತೀನಿ. 3 ವರ್ಷದಿಂದ ನೀರು ಕಳಿಸ್ತಾರೆ ನಮ್ಗೆ, ನೀವು 30 ಹೋಗಿ ಸರ್. ಥ್ಯಾಂಕ್ ಯು, ನನ್ನ ಕೆಲಸ ಮಾಡ್ಕೊಡ್ತೀನಿ. ಓಕೆ, ಆಗ್ಬೋದೇನಾ?